ಒಂದು ಕ್ಷಣ ಶಾಂತವಾಗಿ ಯೋಚಿಸಿ. ಒಂದು ಬ್ಯಾರಲ್ ನೀರು, ಅದರೊಳಗೆ ಕೇವಲ 5 ಸಾಮಗ್ರಿ. ಆದರೆ 3 ದಿನಗಳ ನಂತರ ಅದೇ ದ್ರವ ಮಣ್ಣಿನೊಳಗಿನ ಲಕ್ಷಾಂತರ ಸೂಕ್ಷ್ಮಜೀವಿಗಳನ್ನು ಮತ್ತೆ ಎಬ್ಬಿಸಬಲ್ಲದು. ಇದು ಕೇಳೋದಿಕ್ಕೆ ಸರಳವಾಗಿರಬಹುದು, ಆದರೆ ಇಲ್ಲಿ ನಡೆಯೋದು ಸಾಮಾನ್ಯ ಮಿಶ್ರಣ ಅಲ್ಲ. ಇದು ಒಂದು ಜೀವಂತ ಕ್ರಿಯೆ. ಇನ್ನೂ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಜೀವಾಮೃತದಲ್ಲಿ ಹಾಕುವ ಪ್ರತಿಯೊಂದು ಸಾಮಗ್ರಿಯೂ ಯಾಕೆ ಅಷ್ಟೇ ಮುಖ್ಯ? ಒಂದನ್ನೇ ಹಾಕಿದರೆ ಏನಾಗುತ್ತದೆ? ಯಾಕೆ ಎಲ್ಲಾ ಸಗಣಿ ಸಾಲೋದಿಲ್ಲ? ಯಾಕೆ ದೇಶಿ ಹಸುವಿನ ಸಗಣಿಯನ್ನೇ ಬಳಸಬೇಕು? ಯಾಕೆ ಬೆಲ್ಲ ಹಾಕಬೇಕು? ಸಕ್ಕರೆ ಹಾಕಿದರೆ ಸಾಲೋದಿಲ್ಲವಾ? ಯಾಕೆ ಕಡಲೆ ಹಿಟ್ಟು? ಯಾಕೆ ಒಂದು ಹಿಡಿ ಮಣ್ಣು? ಇವೆಲ್ಲ ನೋಡಿದ್ರೆ ಇದು ಒಂದು ಸರಳ ಪಾಕವಿಧಾನ ಅನ್ನಿಸಬಹುದು, ಆದರೆ ಅದರೊಳಗೆ ವಿಜ್ಞಾನ ತುಂಬಾ ಆಳವಾಗಿದೆ. ಮೊದಲಿಗೆ, ದೇಶಿ ಹಸುವಿನ ಸಗಣಿ 10 ಕೆಜಿ. ಇದು ಕೇವಲ ಗೊಬ್ಬರ ಅಲ್ಲ, ಇದು ಜೀವಂತ ಸೂಕ್ಷ್ಮಜೀವಿಗಳ ಮೂಲ. 1 ಗ್ರಾಂ ಸಗಣಿಯೊಳಗೆ ಲಕ್ಷಾಂತರ ಉಪಯುಕ್ತ ಸೂಕ್ಷ್ಮಜೀವಿಗಳಿರ್ತವೆ. ಇವುಗಳಲ್ಲಿ ಕೆಲವು ಮಣ್ಣಿನಲ್ಲಿರುವ ಸಾವಯವ ಪದಾರ್ಥಗಳನ್ನು ಕರಗಿಸುತ್ತವೆ, ಕೆಲವು ನೈಟ್ರೋಜನ್ ಚಕ್ರವನ್ನು ಚಲಿಸುತ್ತವೆ, ಕೆಲವು ಬೇರುಗಳ ಸುತ್ತಲಿನ ಪೋಷಕಾಂಶಗಳನ್ನು ಗಿಡಕ್ಕೆ ತಲುಪುವಂತೆ ಮಾಡುತ್ತವೆ. ಅಂದರೆ ಜೀವಾಮೃತದ ಮೊದಲ ಜೀವಶಕ್ತಿ ಇಲ್ಲಿಂದಲೇ ಆರಂಭವಾಗುತ್ತದೆ. ಇಲ್ಲಿ ಪಾಳೇಕರ್ ಅವರು ಹೇಳುವ ಮುಖ್ಯ ವಿಚಾರ ಏನು ಅಂದ್ರೆ, ದೇಶಿ ಹಸುವಿನ ಸಗಣಿಯಲ್ಲಿ ವೈವಿಧ್ಯಮಯ ಸೂಕ್ಷ್ಮಜೀವಿಗಳು ಹೆಚ್ಚು ಸಿಗುತ್ತವೆ. ಅಂದರೆ ಇಲ್ಲಿ ಪ್ರಮಾಣಕ್ಕಿಂತ ಜೀವ ವೈವಿಧ್ಯ ಮುಖ್ಯ. ಈಗ ಎರಡನೆಯದು, ದೇಶಿ ಹಸುವಿನ ಗಂಜಲ 5 ರಿಂದ 10 ಲೀಟರ್. ಬಹಳ ಜನ ಇದನ್ನ ಕೇವಲ ದ್ರವ ಅಂತ ಅಂದ್ಕೊಳ್ತಾರೆ, ಆದರೆ ಇದರಲ್ಲಿ ನೈಟ್ರೋಜನ್ ಸಂಯುಕ್ತಗಳಿರುತ್ತವೆ, ಕೆಲವು ಕ್ರಿಯಾಶೀಲ ಅಂಶಗಳಿರುತ್ತವೆ, ಸೂಕ್ಷ್ಮ ಖನಿಜಾಂಶಗಳಿರುತ್ತವೆ. ಇವು ಸಗಣಿಯಲ್ಲಿರುವ ಜೀವಿಗಳಿಗೆ ಚಟುವಟಿಕೆ ನೀಡುತ್ತವೆ. ಒಂದರ್ಥದಲ್ಲಿ ನೋಡಿದರೆ ಸಗಣಿ ಬೀಜವಾದರೆ ಗಂಜಲ ಎಚ್ಚರಿಸುವ ಶಕ್ತಿ. ಈಗ ಮೂರನೆಯದು, ಬೆಲ್ಲ 2 ಕೆಜಿ. ಇಲ್ಲಿ ವಿಜ್ಞಾನ ತುಂಬಾ ಆಸಕ್ತಿದಾಯಕ. ಸೂಕ್ಷ್ಮಜೀವಿಗಳು ಬದುಕೋಕೆ ಶಕ್ತಿ ಬೇಕು. ಅವುಗಳಿಗೆ ತಕ್ಷಣ ಸಿಗುವ ಆಹಾರ ಸಿಹಿತನದಲ್ಲಿರುವ ಸಕ್ಕರೆ ಅಂಶ. ಬೆಲ್ಲ ನೀರಿನಲ್ಲಿ ಕರಗಿದ ಕ್ಷಣದಿಂದ ಅದರೊಳಗಿನ ಶಕ್ತಿದಾಯಕ ಅಂಶಗಳು ಸೂಕ್ಷ್ಮಜೀವಿಗಳಿಗೆ ಆಹಾರವಾಗುತ್ತವೆ. ಅದರಿಂದ ಅವು ವೇಗವಾಗಿ ಹೆಚ್ಚಾಗುತ್ತವೆ. ಇಲ್ಲಿ ಹಲವರು ಕೇಳುವ ಪ್ರಶ್ನೆ, ಸಕ್ಕರೆ ಹಾಕಿರದೆ ಸಾಲೋದಿಲ್ವಾ? ಸಕ್ಕರೆಯಲ್ಲಿ ಸಿಹಿ ಮಾತ್ರ ಇದೆ, ಆದರೆ ಬೆಲ್ಲದಲ್ಲಿ ಹೆಚ್ಚುವರಿ ಖನಿಜಾಂಶಗಳು ಇರ್ತವೆ. ಅದರಿಂದ ಸೂಕ್ಷ್ಮಜೀವಿಗಳಿಗೆ ಇನ್ನಷ್ಟು ಬೆಂಬಲ ಸಿಗುತ್ತೆ. ಅಂದರೆ ಬೆಲ್ಲ ಕೇವಲ ಸಿಹಿಯಲ್ಲ, ಅದು ಜೀವಾಮೃತದ ಶಕ್ತಿ ಕೇಂದ್ರ. ಈಗ 4ನೆಯದು, ಕಡಲೆ ಹಿಟ್ಟು 2 ಕೆಜಿ. ಸೂಕ್ಷ್ಮಜೀವಿಗಳು ಕೂಡ ಬೆಳೆಯಲು ಪ್ರೋಟೀನ್ ಬೇಕಾಗುತ್ತದೆ. ಪ್ರೋಟೀನ್ ಒಡೆದಾಗ ಅಮಿನೋ ಆಮ್ಲಗಳು ರೂಪುಗೊಳ್ತವೆ. ಅವು ಜೀವಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಅಂದರೆ ಬೆಲ್ಲ ಶಕ್ತಿ ಕೊಟ್ರೆ ಕಡಲೆ ಹಿಟ್ಟು ಬೆಳವಣಿಗೆಗೆ ಬೇಕಾದ ಕಟ್ಟಡ ಸಾಮಗ್ರಿ ಕೊಡುತ್ತೆ. ಒಂದು ಕಡೆ ಶಕ್ತಿ, ಇನ್ನೊಂದು ಕಡೆ ಬೆಳವಣಿಗೆಗೆ ಆಹಾರ. ಇದರಿಂದ ಸೂಕ್ಷ್ಮಜೀವಿಗಳ ಸಂಖ್ಯೆ ಸಮತೋಲನದಿಂದ ಹೆಚ್ಚುತ್ತದೆ. ಈಗ 5ನೆಯದು, 1 ಹಿಡಿ ಬದುವಿನ ಮಣ್ಣು. ಇದನ್ನ ಹಲವರು ಸಣ್ಣ ವಿಷಯ ಅಂತ ತಳ್ಳಿಬಿಡ್ತಾರೆ, ಆದರೆ ಇಲ್ಲೇ ದೊಡ್ಡ ಅರ್ಥ ಇದೆ. ನಿಮ್ಮ ಹೊಲದ ಮಣ್ಣಿನಲ್ಲಿ ಈಗಾಗಲೇ ಸ್ಥಳೀಯ ಸೂಕ್ಷ್ಮಜೀವಿಗಳು ಇರ್ತವೆ. ಅವು ನಿಮ್ಮ ಹವಾಮಾನಕ್ಕೆ ಹೊಂದಿಕೊಂಡಿರ್ತವೆ, ನಿಮ್ಮ ನೀರಿಗೆ ಹೊಂದಿಕೊಂಡಿರ್ತವೆ, ನಿಮ್ಮ ಬೆಳೆ ಬೇರುಗಳಿಗೆ ಪರಿಚಿತವಾಗಿರ್ತವೆ. ಅದನ್ನು ಜೀವಾಮೃತಕ್ಕೆ ಸೇರಿಸಿದಾಗ ಹೊಲದ ಸ್ವಂತ ಜೀವಶಕ್ತಿ ಮತ್ತೆ ಸೇರುತ್ತದೆ. ಅಂದರೆ ಹೊರಗಿನ ಜೀವಿಗಳು ಮಾತ್ರ ಅಲ್ಲ, ನಿಮ್ಮ ಮಣ್ಣಿನ ಸ್ವಭಾವವು ಜೀವಂತವಾಗುತ್ತದೆ. ಇಲ್ಲಿ ಒಂದು ಮುಖ್ಯ ವಿಚಾರ ನೆನಪಿಡಿ. ಜೀವಾಮೃತ ಗೊಬ್ಬರ ಅಲ್ಲ, ಇದು ಪೋಷಕಾಂಶ ತುಂಬುವ ದ್ರವವೂ ಅಲ್ಲ. ಇದು ಮಣ್ಣಿನೊಳಗಿನ ಜೀವ ಚಟುವಟಿಕೆಯನ್ನು ಎಬ್ಬಿಸುವ ದ್ರವ. ಅಂದರೆ ಹೊರಗಿಂದ ಪೋಷಕಾಂಶ ಕೊಡುವುದಿಲ್ಲ, ಮಣ್ಣಿನೊಳಗೆ ಈಗಾಗಲೇ ಇರುವ ಬಂಧಿತ ಪೋಷಕಾಂಶಗಳನ್ನು ಚಲಿಸುವಂತೆ ಮಾಡುತ್ತದೆ. ಮಣ್ಣಿನಲ್ಲಿ ರಂಜಕ ಇರಬಹುದು, ಪೊಟ್ಯಾಷ್ ಇರಬಹುದು, ಸಾವಯವ ಅವಶೇಷ ಇರಬಹುದು. ಆದರೆ ಸೂಕ್ಷ್ಮಜೀವಿಗಳು ದುರ್ಬಲವಾಗಿದ್ದರೆ ಅವು ಗಿಡಕ್ಕೆ ತಲುಪುವುದಿಲ್ಲ. ಜೀವಾಮೃತ ಆ ಕೆಲಸ ಮತ್ತೆ ಆರಂಭಿಸುತ್ತದೆ. ಅದಕ್ಕಾಗಿಯೇ ಪಾಳೇಕರ್ ಅವರ ವಿಧಾನದಲ್ಲಿ ಜೀವಾಮೃತವನ್ನು ಆಹಾರ ಅಂತ ಅಲ್ಲ, ಮಣ್ಣಿಗೆ ಜೀವ ತುಂಬುವ ಸಂಕೇತ ಅಂತ ನೋಡುತ್ತಾರೆ. ಒಂದು ಸಾಲಿನಲ್ಲಿ ಹೇಳೋದಾದರೆ, ಜೀವಾಮೃತ ಅನ್ನೋದು ಮಣ್ಣಿಗೆ ಹೊರಗಿಂದ ಆಹಾರ ಕೊಡುವುದಲ್ಲ, ಮಣ್ಣಿನೊಳಗೆ ಮಲಗಿರುವ ಜೀವಿಗಳನ್ನು ಮತ್ತೆ ಕೆಲಸಕ್ಕೆ ಕರೆಯುವ ಸಂದೇಶ. ಈಗ ತಯಾರಿಸುವ ವಿಧಾನ ನೋಡಿ. 200 ಲೀಟರ್ ನೀರು, ಮೊದಲು ಸಗಣಿ, ನಂತರ ಗಂಜಲ, ನಂತರ ಬೆಲ್ಲ, ನಂತರ ಕಡಲೆ ಹಿಟ್ಟು, ಕೊನೆಯಲ್ಲಿ ಬದುವಿನ ಮಣ್ಣು. ಈಗ ಮುಖ್ಯ ಹಂತ,
ಕಡ್ಡಿಯಿಂದ ಚೆನ್ನಾಗಿ ಕಲಸಬೇಕು. ದಿನಕ್ಕೆ 2 ಬಾರಿ, ಬೆಳಿಗ್ಗೆ 1 ಬಾರಿ, ಸಂಜೆ 1 ಬಾರಿ. ಯಾಕಂದ್ರೆ ಸೂಕ್ಷ್ಮಜೀವಿಗಳಿಗೆ ಆಮ್ಲಜನಕ ಬೇಕು. ಆಮ್ಲಜನಕ ಇಲ್ಲದೆ ಹುಳಿಯುವ ಕ್ರಿಯೆ ದುರ್ಬಲವಾಗುತ್ತದೆ. ಕೆಲವರು ಪ್ರದಕ್ಷಿಣಾಕಾರದಲ್ಲಿ ಮಾತ್ರ ತಿರುಗಿಸಬೇಕು ಅಂತ ಹೇಳ್ತಾರೆ. ಆದ್ರೆ ವೈಜ್ಞಾನಿಕವಾಗಿ ಮುಖ್ಯವಾದದ್ದು ಏನು ಅಂದ್ರೆ ದ್ರವ ಚೆನ್ನಾಗಿ ಗಾಳಿ ತಗಲುವಂತೆ ಕಲಸಬೇಕು. ಮುಂದಿನ 48 ಗಂಟೆಗಳಲ್ಲಿ ಸೂಕ್ಷ್ಮಜೀವಿಗಳು ವೇಗವಾಗಿ ಹೆಚ್ಚಾಗುತ್ತವೆ. ಅನುಕೂಲಕರ ಪರಿಸ್ಥಿತಿಯಲ್ಲಿ ಕೆಲವು ಜೀವಿಗಳು 20 ರಿಂದ 30 ನಿಮಿಷಕ್ಕೆ 1 ಬಾರಿ ವಿಭಜಿಸಬಹುದು. ಅಂದ್ರೆ ಆರಂಭದಲ್ಲಿ ಇದ್ದ ಪ್ರಮಾಣ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಪಟ್ಟು ಹೆಚ್ಚಾಗಬಹುದು. ಇದರಿಂದ ದ್ರವದೊಳಗೆ ಕ್ರಿಯಾಶೀಲತೆ ಹೆಚ್ಚಾಗುತ್ತದೆ. ಸಾವಯವ ಆಮ್ಲಗಳು ರೂಪುಗೊಳ್ಳುತ್ತವೆ. ಮಣ್ಣಿಗೆ ಹೋದ ನಂತರ ನಿಷ್ಕ್ರಿಯವಾಗಿರುವ ಜೀವಿಗಳನ್ನು ಎಚ್ಚರಿಸಬಹುದು. ಆದರೆ ಇಲ್ಲಿ ಒಂದು ಸಮತೋಲನದ ವಿಚಾರ ಇದೆ. ಜೀವಾಮೃತ ಒಂದೇ ಈಲ್ಡ್ ಕೊಡೋದಿಲ್ಲ. ಮಣ್ಣಿನಲ್ಲಿ ಸಾವಯವ ಪದಾರ್ಥ ಕಡಿಮೆ ಇದ್ರೆ ಆಚ್ಛಾದನೆಯೂ ಅಷ್ಟೇ ಮುಖ್ಯ. ಜೀವಾಮೃತ ಸಿದ್ಧವಾದ ಮೇಲೆ 48 ಗಂಟೆಯಿಂದ 5 ದಿನಗಳೊಳಗೆ ಬಳಸಿದ್ರೆ ಉತ್ತಮ. ಪ್ರತಿ ಎಕರೆಗೆ 200 ಲೀಟರ್ ನೀರಿಗೆ ಬೆರೆಸಿ ಕೊಡಬಹುದು. ತೊಟ್ಟಿನ ನೀರಿನ ಮೂಲಕ ಕೊಡಬಹುದು ಅಥವಾ ಹರಿವು ನೀರಿನ ಜೊತೆ ಕೊಡಬಹುದು. ಮಳೆ ಬರೋ ಮುಂಚೆ ಕೊಟ್ರೆ ಇನ್ನೂ ಉತ್ತಮ ಪರಿಣಾಮ ಕಾಣಬಹುದು. ಆದ್ರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಜೀವಾಮೃತ ಹಾಕಿದ್ಮೇಲೆ ಆ ಸೂಕ್ಷ್ಮಜೀವಿಗಳು ಬದುಕೋಕೆ ಅವರಿಗೆ ಆಶ್ರಯ ಬೇಕಲ್ವಾ? ಅದಕ್ಕಾಗಿಯೇ ಪಾಳೇಕರ್ ಹೇಳೋ 3ನೇ ಶಕ್ತಿ ಆಚ್ಛಾದನೆ. ಆಚ್ಛಾದನೆ ಇಲ್ಲದೆ ಜೀವಾಮೃತದ ಪರಿಣಾಮ ಅರ್ಧಕ್ಕೆ ಇಳಿಯಬಹುದು. ಮುಂದಿನ ಭಾಗದಲ್ಲಿ ಒಣ ಎಲೆ, ಹುಲ್ಲು, ನೆರಳು ಇವೆಲ್ಲ ಮಣ್ಣಿಗೆ ಯಾಕೆ ಚಿನ್ನದಂತೆ ಮುಖ್ಯ ಅಂತ ನೋಡೋಣ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.